ಜೊತೆಗೆ ನಾವು ಹಿಂದೂ ಹಬ್ಬಗಳನ್ನ ಆಚರಿಸಿಕೊಂಡು ಬಂದಿದೀವಿ, ಸುಖಾ ಸುಮ್ಮನೆ ಲವ್ ಜಿಹಾದ್ನ ಕತೆ ಕಟ್ಟಲಾಗ್ತಾ ಇದೆ ಅಂತ ಹೇಳಿ ಈ ಸಮೀರ್ ಸಹೋದರಿ ತೈಸೀಮ್ ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಫೋಟೋಸ್ ವಿಡಿಯೋಸ್ ಲಭ್ಯವಾಗಿದ್ದಾವೆ. ಯಾವ ಸಮೀರ್ ವಿರುದ್ಧ ಲವ್ ಜಿಹಾದ್ನ ಆರೋಪವನ್ನ ಮಾಡಲಾಗ್ತಾ ಇದೆಯೋ ಅದೇ ಸಮೀರ್ ಹಿಂದೂ ಹಬ್ಬಗಳಲ್ಲಿ ಭಾಗಿಯಾಗ್ತಾ ಇರೋದು, ಆತನ ಕುಟುಂಬಸ್ಥರು ಹಿಂದೂ ದೇವರ ಆರಾಧನೆಯನ್ನ ಮಾಡಿರೋದು, ಲಕ್ಷ್ಮೀ ಪೂಜೆಯನ್ನ ನಡೆಸಿರೋದು, ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ ವಿಡಿಯೋಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಬ್ಬ ಹರಿದಿನಗಳಲ್ಲಿ ತೈಸೀನ್ ಹಾಗೆ ಸಮೀರ್ ಕುಟುಂಬ ಪೂಜೆಯನ್ನ ನೆರವೇರಿಸ್ತಾ ಇದ್ದಿದ್ದು, ಜೊತೆಗೆ ಇವರ ಫಿಟ್ನೆಸ್ ಸೆಂಟರ್ ಏನಿದೆ ಅಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಿದ್ದು, ರಾಮೋತ್ಸವವನ್ನ ನೆರವೇರಿಸಿದ್ದು, ಗಣೇಶ ಚತುರ್ಥಿಯನ್ನ ಆಚರಿಸಿದ್ದು, ಎಲ್ಲವೂ ಕೂಡ ಎಲ್ಲ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತಾ ಇದ್ವಿ ಅಂತ ಹೇಳಿ ತೈಸೀಮ್ ಏನ್ ಹೇಳ್ತಾ ಇದ್ವು ಅದಕ್ಕೆ ಪೂರಕವಾದಂತಹ ವಿಡಿಯೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ವಿಡಿಯೋ ನೀವೇನ್ ನೋಡ್ತಾ ಇದ್ದೀರಿ ಪಕ್ಕದಲ್ಲಿ, ಇದು ತೈಸೀಮ್ ಹಾಗೆಯೇ ಆಕೆಯ ಪತಿ ಜೊತೆಗೆ ಈ ಸಮೀರ್ ಜೊತೆಗೆ ಆ ಸಂತ್ರಸ್ತ ಯುವತಿ 4 ಜನ ಸೇರ್ಕೊಂಡು ಶಾಪಿಂಗ್ಗೆ ಹೋದಂತಹ ಸಂದರ್ಭದ ವಿಡಿಯೋ. ನಿನ್ನೆ ತೈಸೀಮ್ ಈ ವಿಡಿಯೋನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡಿದ್ಲು. ಸಮೀರ್ ಸಹೋದರಿ ನಮ್ಮ ಜೊತೆ ಆಕೆನೂ ಕೂಡ ಶಾಪಿಂಗ್ಗೆ ಬರ್ತಾ ಇದ್ಲು, ನಾವೆಲ್ಲರೂ ಕೂಡ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ವಿ, ಆದ್ರೆ ಈಗ ಸುಖಾ ಸುಮ್ನೆ ಲವ್ ಜಿಹಾದ್ನ ಆರೋಪವನ್ನ ಮಾಡಲಾಗ್ತಾ ಇದೆ ಅನ್ನೋದು ಆಕೆಯ ಆರೋಪ ಆಗಿತ್ತು. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಇದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅವರ ಜಿಮ್ ಏನಿದೆ, ಫಿಟ್ನೆಸ್ ಸೆಂಟರ್ ಏನಿದೆ, ಆ ಫಿಟ್ನೆಸ್ ಸೆಂಟರ್ ನಲ್ಲಿ ಯಾವ ರೀತಿ ಶಿವನ ಆರಾಧನೆಯನ್ನ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ. ಹೀಗೆ ಹಲವು ಫೋಟೋಗಳಿದ್ದಾವೆ. ಅಂದ್ರೆ ವಿಪರ್ಯಾಸ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಈಗ ಸಮೀರ್ ವಿರುದ್ಧ ಈ ಲವ್ ಧೋಕಾ ಪ್ರಕರಣನೋ ಅಥವಾ ಪ್ರೀತಿಯಲ್ಲಿ ವಂಚನೆ ಪ್ರಕರಣನೋ ಅತ್ಯಾಚಾರ ಪ್ರಕರಣನೋ ಗೊತ್ತಿಲ್ಲ, ಬಟ್ ದೆನ್ ಇಡೀ ಪ್ರಕರಣಕ್ಕೆ ಲವ್ ಜಿಹಾದ್ನ ಆರೋಪವನ್ನ ಮಾಡಲಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಈ ಆರೋಪವನ್ನ ಮಾಡ್ತಿದ್ದಾವೆ, ಆ ಯುವತಿಯ ಪೋಷಕರು ಈ ಆರೋಪವನ್ನ ಮಾಡ್ತಿದ್ದಾರೆ. ಬಟ್ ವಿಪರ್ಯಾಸ ಏನು ಅಂದ್ರೆ, ಅದೇ ಯುವತಿಯ ಪೋಷಕರು ಆ ಯುವತಿ ಇವರ ಮನೆಯವರ ಜೊತೆ, ಸಮೀರ್ ಮನೆಯವರ ಜೊತೆ ಹಲವು ಪೂಜೆಗಳಲ್ಲಿ ಭಾಗಿಯಾಗಿದ್ದು, ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದು, ಅದಕ್ಕೆ ಸಾಕ್ಷಿಯಾಗಿ ಫೋಟೋಸ್ ವಿಡಿಯೋಸ್ ಲಭ್ಯವಾಗಿದ್ದಾವೆ. ಆಮೇಲೆ ಯಾವ ಸಮೀರ್ ವಿರುದ್ಧ ಲವ್ ಜಿಹಾದ್ ಆರೋಪ ಮಾಡಲಾಗ್ತಾ ಇದೆಯೋ ಅದೇ ಸಮೀರ್ ಕೇಸರಿ ಶಾಲನ್ನ ಹಾಕೊಂಡು ರಾಮನವಮಿಯ ಸಂದರ್ಭದಲ್ಲಿ ಅಥವಾ ಹಿಂದೂ ಧರ್ಮದ ಆಚರಣೆಗಳು ಅಥವಾ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ತಾನೂ ಅದರಲ್ಲಿ ಭಾಗಿಯಾಗಿದ್ದು, ಆ ಶಾಲನ್ನ ಹಾಕೊಂಡಿದ್ದು, ಹಿಂದೂಗಳಂತೆ ಆ ಪೂಜೆಯನ್ನ ನೆರವೇರಿಸಿದ್ದು, ಆತನ ಪೋಷಕರು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಲಭ್ಯವಾಗ್ತಿದ್ದಾವೆ. ಹಾಗಾಗಿ ಅನುಮಾನ ಮೂಡ್ತಾ ಇರೋದು, ಇದು ಕೇವಲ ಲವ್ ಧೋಕಾ ಪ್ರಕರಣನ ಅಥವಾ ಇದಕ್ಕೆ ಸುಖಾ ಸುಮ್ನೆ ಲವ್ ಜಿಹಾದ್ ಅನ್ನುವಂತಹ ರೂಪವನ್ನ ಕೊಡುವಂತ ಒತ್ತಡದ ಪ್ರಯತ್ನ, ಫೋರ್ಸ್ಫುಲ್ ಪ್ರಯತ್ನ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಫೋಟೋಸ್ ಹಾಗೆ ವಿಡಿಯೋಸ್ ಅಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಸಮೀರ್ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಲಾಗ್ತಾ ಇದೆ, ಅದಕ್ಕೆ ಪೂರಕವಾಗಿ ವಿಡಿಯೋಸು ಕೂಡ ಸಿಕ್ಕಿದ್ದಾವೆ. ಆ ಸಂತ್ರಸ್ತ ಯುವತಿ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ತಾ ಇರುವಂತಹ ವಿಡಿಯೋಸು ಕೂಡ ಸಿಕ್ಕಿದ್ದಾವೆ. ಪ್ರಶ್ನೆ ಇಲ್ಲಿ ವಂಚನೆ ಆಗಿಲ್ಲ ಅನ್ನೋದಲ್ಲ, ಆ ಯುವತಿಗೆ ಅನ್ಯಾಯ ಆಗಿರಬಹುದು, ದೋಖಾ ಆಗಿರಬಹುದು, ಬೇರೇನೇ ಆಗಿರಬಹುದು, ಬಟ್ ಅದಕ್ಕೆ ಈ ಲವ್ ಜಿಹಾದ್ ಅನ್ನುವಂತಹ ಹೆಸರನ್ನ ಕಟ್ಟಲಾಗ್ತಾ ಇದೆಯಲ್ಲ, ಅಂಥದ್ದೊಂದು ಆರೋಪ ಮಾಡಲಾಗ್ತಾ ಇದೆಯಲ್ಲ, ಹಾಗೆ ಕಾಣಿಸ್ತಾ ಇದೆಯಾ ಈ ಪ್ರಕರಣ ಅಂತ ಹೇಳಿ. ಯಾಕಂದ್ರೆ ಸಮೀರ್ ಹಿಂದೂ ಹಬ್ಬಗಳಲ್ಲಿ ಭಾಗಿಯಾಗಿರೋದು, ಆತನ ಪೋಷಕರು ಕೂಡ ಹಿಂದೂ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರೋದು, ಅಂತಹ ಹಲವು ವಿಡಿಯೋಗಳು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದಾವೆ. ವಿನೋದ್. ಎಸ್ ವಿದ್ಯಾ, ಇದು ನಿಜಕ್ಕೂ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಸಿಲುಕಿಸುವಂತ ಒಂದು ಘಟನೆ ಈಗ ನಡೆದಿರುವಂತದ್ದು. ಯಾಕಪ್ಪ ಅಂತ ನೋಡ್ತಾ ಹೋದ್ರೆ, ಇದು ನಿನ್ನೆಯಿಂದ ಏನು ಲವ್ ಜಿಹಾದ್ ಕೇಸ್ ಅನ್ನೋ ಒಂದು ಮಾತು, ಆರೋಪ, ಗದ್ದಲ ಸಂಪೂರ್ಣವಾಗಿ ಲವ್ ಜಿಹಾದೆ ಅನ್ನೋ ಒಂದು ಗದ್ದಲ ಏರ್ಪಟ್ಟಿತ್ತು ವಿದ್ಯಾ. ಇದರ ನಡುವೆ ಸಾಕಷ್ಟು ಗದ್ದಲ ಅಂದ್ರೆ ಹಲ್ಲೆಗಳು ಕೂಡ ನಡೆದಿದ್ವು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಬಿರುಸಿನ ವಾತಾವರಣ ಹುಬ್ಬಳ್ಳಿಯಲ್ಲಿ ಸೃಷ್ಟಿಯಾಗಿತ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ಈಗ ಬರುವಂತ ಅಪ್ಡೇಟ್ಸ್ ಗಳನ್ನ ಹಾಗೂ ನ್ಯೂಸ್ ಫಸ್ಟ್ಗೆ ದೊರಕಿದಂತ ವಿಡಿಯೋಗಳು, ಫೋಟೋಗಳನ್ನ ನಾವು ಗಮನಿಸ್ತಾ ಹೋದ್ರೆ ಇದು ನಿಜಕ್ಕೂ ಆಶ್ಚರ್ಯ ಪಡುವಂತ ವಿಚಾರವೇ. ಯಾಕಂತಂದ್ರೆ ಸಮೀರ್ ಮತ್ತು ಆತನ ಸಹೋದರಿ ತೈಸೀನ್ ಏನಿದ್ದಾರೆ, ಇವ್ರ ಮೇಲೆ ಗಂಭೀರವಾಗಿ ಆರೋಪ ಬಂದಿರುವಂತದ್ದು. ಏನು ಲವ್ ಜಿಹಾದ್ ಕ್ಕೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಬಂದಿರುವಂತದ್ದು. ಅದ್ರ ಜೊತೆಗೆ ತೈಸೀನ್ ಆಕೆಯ ಸಹೋದರಿ ಮೇಲೆ ಆರೋಪ ಬಂದಿರುವಂತದ್ದು. ಆಕೆ ಯುವತಿಯರನ್ನ ಪುಸಲಾಯಿಸಿ ಈ ಒಂದು ಬಲೆಗೆ ಬೀಳಿಸ್ತಿದ್ಲು ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಆದ್ರೆ ಇವರ ಫಿಟ್ನೆಸ್ ಜಿಮ್ ನಲ್ಲಿ ಈ ಮೊದಲು ಏನು 2 ವರ್ಷಗಳಿಂದ ಸತತವಾಗಿ ಇವರು
ಲಕ್ಷ್ಮೀ ಪೂಜೆಯನ್ನ ಶಿವನ ಪೂಜೆಯನ್ನ ಮಾಡ್ತಾ ಬರುವಂತ ವಿಡಿಯೋಗಳು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ನಿನ್ನೆ ಏನು ತೈಸೀನ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ಲು ಮಾಧ್ಯಮದ ಮುಂದೆ. ಇಲ್ಲ, ನಾವು ಹಿಂದೂಗಳಿಗಿಂತ ಅತ್ಯಂತ ವಿಜೃಂಭಣೆಯಿಂದ ನಾವು ಹಿಂದೂ ಹಬ್ಬಗಳನ್ನ ಮಾಡ್ತೀವಿ, ನಾವು ಸೌಹಾರ್ದತೆಯಿಂದ ಇಲ್ಲಿದ್ದೀವಿ, ಯಾಕೆ ಈ ರೀತಿಯಾದಂತ ಒಂದು ಆರೋಪವನ್ನ ನಮ್ಮ ಮೇಲೆ ಮಾಡ್ತಿದಾರೋ ಗೊತ್ತಿಲ್ಲ ಅನ್ನುವಂತ ಮಾತು ಕೂಡ ಈಗಾಗಲೇ ತೈಸೀನ್ ಹೇಳಿರುವಂತದ್ದು. ಇದು ಎಲ್ಲೋ ಒಂದು ಕಡೆ ಒಂದು ಈ ರೀತಿಯಾಗಿ ಲವ್ ಜಿಹಾದ್ ಅನ್ನೋದನ್ನ ಟರ್ನ್ ಮಾಡ್ತಾ ಇದೆಯಾ, ಅದರಲ್ಲಿ ಆತನನ್ನ ಸಿಗಿಸೋಕೆ ಪ್ರಯತ್ನ ನಡೀತಿದೆ ಅನ್ನೋ ಅಂತ ಪ್ರಶ್ನೆ ಕೂಡ ಈಗಾಗಲೇ ಹುಟ್ಟಿರುವಂತ. ಈಗ ವಿನೋದ್, ಸಹಜ ಅಲ್ವಾ, 3 ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋದನ್ನ ತೈಸೀನ್ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ರಿಲೇಶನ್ಶಿಪ್ ನಲ್ಲಿ ಇದ್ರು, ಎಲ್ಲರೂ ಕೂಡ ಚೆನ್ನಾಗೇ ಇದ್ರು, ಜೊತೆಯಾಗೇ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಎರಡೂ ಕುಟುಂಬಗಳ ಮಧ್ಯೆ ಸಂಬಂಧ ಇದ್ದಿದ್ದು, ಪರಿಚಯ ಇದ್ದಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋಸ್, ವಿಡಿಯೋಸ್ ಎಲ್ಲವೂ ಕೂಡ ಲಭ್ಯ ಆಗಿದ್ದಾವೆ. ಈಗ ಸಂಬಂಧದ ಮಧ್ಯೆ ಏನೋ ಬಿರುಕು ಮೂಡ್ತು ಅಥವಾ ಯಾವುದೋ ವಿಚಾರಕ್ಕೆ ಜಗಳ ಆಯ್ತು ಅಥವಾ ಆಕೆ ಹೇಳಿದಂತೆ ಆಕೆಗೆ ಅನ್ಯಾಯ ಆಗಿರಬಹುದು, ದೋಖಾ ಆಗಿರಬಹುದು, ಅಷ್ಟಾದಂತಹ ಕಾರಣಕ್ಕೆ ಅದಕ್ಕೆ ಲವ್ ಜಿಹಾದ್ ಅನ್ನುವಂತಹ ಒಂದು ಗಂಭೀರ ಸ್ವರೂಪದ ಒಂದು ಆರೋಪ. ಲವ್ ಜಿಹಾದ್ ಅನ್ನೋದು ಅದು ಎಷ್ಟರ ಮಟ್ಟಿಗೆ ಒಂದು ಪ್ರಕರಣ ಅಲ್ಲ, ಎಲ್ಲಾ ಕಡೆ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅನ್ನೋದು ಗೊತ್ತು. ಈ ಪ್ರಕರಣದಲ್ಲಿ ಸುಮ್ನೆ ಈ ಲವ್ ಜಿಹಾದ್ ಅನ್ನ ಎಳೆದು ತರುವಂತಹ ಪ್ರಯತ್ನ ಏನಾದ್ರೂ ಆಗ್ತಿದ್ಯಾ ಅಂತ ಹೇಳಿ ಅಂಥದ್ದೊಂದು ಅನುಮಾನವೇನೋ ಮೂಡ್ತಾ ಇದೆ ವಿನೋದ್. ವಿದ್ಯಾ, ಈಗಾಗಲೇ ಏನು ನಮ್ಗೆ ಸಿಕ್ಕಿರುವಂತ ಒಂದು ವಿಡಿಯೋಗಳನ್ನ, ಫೋಟೋಗಳನ್ನ ನೋಡ್ತಾ ಹೋದ್ರೆ ಇದು ನಿಜಕ್ಕೂ ಲವ್ ಜಿಹಾದ್ ನಲ್ಲಿ ಆತನನ್ನ ಸಿಗಿಸೋಕೆ ಪ್ರಯತ್ನ ನಡೀತಾ ಇದೆಯಾ, ಅಥವಾ ಈ ಒಂದು ಲವ್ ಜಿಹಾದ್ ಅನ್ನ ಹೆಸರಿಟ್ಕೊಂಡು ಇದು ಸಾಕಷ್ಟು ಆತಂಕವನ್ನ ಸೃಷ್ಟಿಸುವಂತ ಒಂದು ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಅಂತ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಯಾಕಪ್ಪ ಅಂತಂತಂದ್ರೆ ಈ ಸಂತ್ರಸ್ತ ಯುವತಿ ಮತ್ತು ಏನು ಸಮೀರ್ ಇದ್ದಾನೆ, ಇವರಿಬ್ಬರ ಮಧ್ಯೆ ಮೊದ್ಲಿಂದನೂ ಅಂದ್ರೆ 3 ವರ್ಷದಿಂದನೂ ಒಂದು ಒಡನಾಟ ಇತ್ತು. ಅದು ಫ್ಯಾಮಿಲಿ ಕೂಡ ಏನು ಇಬ್ಬರ ಕುಟುಂಬ ಕೂಡ ಬಹಳ ಅನ್ಯೋನ್ಯವಾಗಿತ್ತು. ಇಷ್ಟೆಲ್ಲ ಗೊತ್ತಿದ್ರು ಇಷ್ಟು ವರ್ಷಗಳಿಂದ ಇರದೇ ಇರುವಂತ ಒಂದು ಸುದ್ದಿಯನ್ನ, ಅಂದ್ರೆ ಇಷ್ಟು ವರ್ಷ ಇಲ್ಲದೆ ಇರುವಂತ ಒಂದು ಕಾಂಟ್ರವರ್ಸಿಯನ್ನ ಈಗ ಎತ್ತಿದ್ದಾರೆ ಅಂತಂದ್ರೆ ಇದರಿಂದ ಏನಾದ್ರೂ ಸಂಚು ಇರ್ಬೋದಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಪ್ಪ ಅಂತಂತಂದ್ರೆ ಅವರಿಬ್ಬರ ಮಧ್ಯೆ ಏನು ಪ್ರೀತಿ ಆಗ್ಲಿ, ಸ್ನೇಹ ಆಗ್ಲಿ, ಪ್ರೇಮ ಆಗ್ಲಿ, ಏನೇ ಇರ್ಲಿ, ಅದನ್ನ ಲವ್ ಜಿಹಾದ್ಗೆ ಟರ್ನ್ ಮಾಡೋದು ನಿಜಕ್ಕೂ ಸಮಾಜದಲ್ಲಿ ಒಂದು ಆತಂಕವನ್ನ ಸೃಷ್ಟಿಸುವಂತ ವಿಚಾರವೇ ಸರಿ ವಿದ್ಯಾ. ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಯುವತಿಗೆ ಅನ್ಯಾಯ ಆಗಿದ್ರೆ ನಿಜಕ್ಕೂ ಆಕೆಗೆ ನ್ಯಾಯ ಸಿಗುವಂತಹ ಕೆಲಸ ಆಗಬೇಕು. ಆದ್ರೆ ಆಗಿರುವಂತಹ ವಂಚನೆ ಅಥವಾ ಆಗಿರುವಂತಹ ದೋಖಾ ಏನಿದೆ, ಆ ದೋಖಾಗೆ ಲವ್ ಜಿಹಾದ್ನ ಬಣ್ಣವನ್ನ ಬಳಿತಾ ಇರುವಂತಹ ಈ ಫೋರ್ಸ್ಫುಲ್ ಪ್ರಯತ್ನ ಏನಿದೆ, ಆ ಬಗ್ಗೆ ತನಿಖೆ ನಡೀಬೇಕಾಗಿದೆ.